ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ರಾಂಪುರ ಗ್ರಾಮಕ್ಕೆ ಬಂದಿದ್ದೇವೆ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಶ್ರೀ ರವಿ ಅನ್ನೋರು ಇಲ್ಲಿ ಏನು ಮಾಡಿದ್ದಾರೆ ರೈತರು ಅಂತಂದರೆ, ಬದನೆ ಒಂದು ಬೇಸಾಯವನ್ನು ಮಾಡ್ತಾಯಿದ್ದಾರೆ. ಏನಕ್ಕೆ ಈ ಒಂದು ಬೇಸಿಗೆ ತಿಂಗಳಲ್ಲಿ ಇವರು ಬದನೆಯನ್ನು ಬೆಳಿಬೇಕು ಅಂದ್ಕೊಂಡ್ರು? ಇವರು ಒಂದು ಸಲ ಬದನೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವರ್ಷ ಪೂರ್ತಿ ಏನಾದರೂ ಇಟ್ಕೋತಾರ? ಇದರಲ್ಲಿ ಮಾರುಕಟ್ಟೆಗೆ ಅನುಗುಣವಾಗಿ ಏನಾದರೂ ಸಮಸ್ಯೆಗಳಿದಾವೆ? ರೈತನಿಗೆ ಒಂದು ಬದನೆ ಬೆಳೆಯನ್ನು ಬೆಳಿಬೇಕಾದ್ರೆ ಎಷ್ಟು ಇಳುವರಿ ಬಂದರೆ ಅಥವಾ ಮಿನಿಮಮ್ ಇಷ್ಟು ದರ ಸಿಕ್ಕರೆ ಎಷ್ಟು ಲಾಭ ಆಗುತ್ತೆ ಅನ್ನೋದ್ರ ಕುರಿತು ಇವತ್ತಿನ ಕಂತಿನಲ್ಲಿ ಅವರನ್ನು ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವಿಲ್ಲೇ ಮೈಸೂರು ಕಾಲೇಜಿಗೆ ಬಂದಿದ್ವಿ. ಅಲ್ಲಿರುವ ವಿಜ್ಞಾನಿಗಳ ಮುಖಾಂತರ ನಿಮ್ಮ ಸಂಪರ್ಕ ತೊಗೊಂಡ್ವಿ. ಮೊದಲು ನಾವು ಕುಮಾರ್ ಸರ್ ಅವ್ರನ್ನ ಮಾತಾಡ್ಸಿರ್ತೀವಿ. ಅವರು ಈ ಬೀಟ್ರೂಟು ಯಾವ ರೀತಿ ಬೆಳೀತಿದ್ದಾರೆ, ಯಾವ ಸೀಸನಲ್ಲಿ ಯಾವ ರೀತಿ ಒಂದು ಕೃಷಿ ಮಾಡ್ತಾ ಇದ್ದಾರೆ ಅನ್ನೋ ಕುರಿತು ಅವರ ಅನುಭವನ ಹಂಚ್ಕೊಂಡ್ರು. ಅವರು ನಿಮ್ಮ ಸಂಪರ್ಕ ಕೊಟ್ಟರು. ನೀವು 1 ಎಕರೆ ಪ್ರದೇಶದಲ್ಲಿ ಅದ್ಭುತವಾಗಿ ಬದನೆ ಕೃಷಿ ಮಾಡಿದ್ದೀರಾ ಅಂತ ಅವರು ಹೇಳ್ತಾಯಿದ್ರು. ಅದರಲ್ಲೂ ಬೇಸಿಗೆ ಬದನೆ ಮಾಡಿದ್ದೀರಾ ನೀವು ಅಂತ ಅವರು ಹೇಳ್ತಾಯಿದ್ರು. ಬದನೆ ಕೃಷಿ ಯಾವ ರೀತಿ ಮಾಡಿದ್ದೀರಾ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಏನು ಸರ್? ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ತಾಯಿದ್ದೀರಾ? ನಾವು ಒಂದು 20 ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀವಿ ಸರ್. ಓಕೆ, 20 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೊದಲಿಂದನೂ ಎಲ್ಲ ತರಕಾರಿ ಬೆಳೆಗಳನ್ನ ತರಕಾರಿನೇ ಮಾಡ್ತಿದ್ದೀವಿ ಸರ್. ಮೊದಲಿಂದ ತರಕಾರಿ ಮಾಡ್ತಾಯಿದ್ದೀವಿ. ಅಪ್ಪಾಜಿ ಕಾಲದಲ್ಲಿ ಎಲ್ಲ ಬೇರೆ ಅವರು ಬೇರೆ ಬೆಳೆ ಇತ್ತು ಅಪ್ಪಾಜಿ ಕಾಲದಲ್ಲಿ. ಆಗ ನಾವು ಚಿಕ್ಕವರು ಸರ್. ಚಿಕ್ಕವರು ನಮ್ಮ ಅಪ್ಪಾಜಿ ನಾವು ತೀರೋದ್ಮೇಲೆ ಎಕ್ಸ್ಪರ್ಟ್ ಆದಮೇಲೆ ನಾವು ತರಕಾರಿ ಮಾಡ್ದೆ. ಒಂದು 25 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ತರಕಾರಿನೇ ಮಾಡ್ತಾಯಿದ್ದೀವಿ. ಓಕೆ ಸರ್, ಈಗ ಬೋರ್ವೆಲ್ ಎಲ್ಲ ಅವಾಗೆ ಹಾಕಿಸಿ ಶುರು ಮಾಡಿದ್ದ? ನಮ್ಮ ತಂದೆಯವರು ಇದ್ದಾಗಲೇ ಹಾಕ್ತಿದ್ದು ಬೋರ್ವೆಲ್ ಎಲ್ಲ ಅವಾಗೆ ಹಾಕ್ಸಿದ್ದು. ಸರ್, ಈಗ ಇಲ್ಲಿ ಸುತ್ತಮುತ್ತ ಬೆಳೆ ಪ್ರದೇಶ ಹೆಂಗೆ? ಇಲ್ಲೆಲ್ಲರೂ ಸುತ್ತಲೂ ತರಕಾರಿ ಬೆಳೀತಾರೆ ಕಮ್ಮಿ ಸರ್. ಕೆಲವು ಬೆಳೀತಾರೆ, ಕೆಲವರು ಕಬ್ಬು, ನಮ್ಮ ಪ್ರದೇಶದಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ, ಕೆಲವು ತರಕಾರಿ ಜಾಸ್ತಿ ಬೆಳೀತಾರೆ. ಅವ್ರವ್ರಿಗೆ ಏನು ಹೋಗ್ತದೆ ಅದು ಬೆಳ್ಕೊ ಹೋಗ್ತಾರೆ. ಓಕೆ ಸರ್, ಯಾವ್ಯಾವ ತರಕಾರಿಗಳಲ್ಲಿ ಜಾಸ್ತಿ ಸರ್ ಬೆಳೆಯೋದು ಇಲ್ಲಿ? ತರಕಾರಿ ಬದನೆ, ಚೊಟ್ಟು, ಬೀಟ್ರೂಟು, ಬಾಳೆ, ಮೆಣಸಿ ಸರ್. ಮೆಣಸಿ ಕಮ್ಮಿ. ಅದು ಕಮ್ಮಿ ಅಂದರೆ ಉದ್ದಿನ ಮೆಣಸಿ ಬೆಳೀತಾರೆ. ಬುಲೆಟ್ಟು ಕಮ್ಮಿ, ಉದ್ದಿನ ಮೆಣಸಿ ಜಾಸ್ತಿ ಬೆಳೀತಾರೆ. ಟೊಮೊಟೊ ಜಾಸ್ತಿ ಬೆಳೀತಾರೆ ನಮ್ಮದು. ಓಕೆ ಸರ್, ಈಗ ನೀವೇನಕ್ಕೆ ಬದನೆನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಅಥವಾ ಬದನೆ ನೀವು ಫಸ್ಟ್ ಟೈಮ್ ಬೆಳಿತೀರದ ಅಥವಾ ವರ್ಷ ಬೆಳಿತೀರ? ವರ್ಷ ಬೆಳೀತಿದ್ದೀವಿ ಸರ್. ಇದು ಬೆಳೀತಿದ್ದಾಗ ನಾನು ಇದು 4ನೇ ಬೀಡು ಹಾಕಿರೋದು ಬದನೆ. ಆಗ ಹಾಕ್ಬೇಕು ಅನಿಸ್ತಿದ್ವು, ಹಾಕ್ತಾಯಿದ್ದೀನಿ. ಓಕೆ ಸರ್, ಈಗ ಯಾವುದೇ ಒಂದು ತರಕಾರಿ ಬೆಳೆ ಬೆಳಿಬೇಕಾದ್ರೆ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾರೆ ಸರ್. ಈಗ ನೀವು ಬೇಸಿಗೆ ಸೀಸನಲ್ಲಿ ಬದನೆ ತೆಗಿತಾ ಇದ್ದೀರಾ, ಹೆಂಗೆ ಪ್ಲ್ಯಾನ್ ಮಾಡ್ಕೊತೀರಾ ಸರ್ ನೀವು? ಈ ಸೀಸನಿಗೆ ನಾಟಿ ಮಾಡಿ ಈ ಸೀಸನಿಗೆ ತೆಗಿಬೇಕು ಅಂತ ಏನಾದರೂ ಮಾಡ್ಕೊತೀರಾ ಸರ್? ಇಲ್ಲ ಸರ್, ಆ ಥರ ಏನು ಕಂಪ್ಲೇಂಟ್ ಇಲ್ಲ. ಹಾಕ್ತೀವಿ, ಬೆಳಿತೀವಿ. ಓಕೆ, ಇದು ಯಾವಾಗ ಹಾಕಿದ್ದು ಸರ್? ಇದು ಸರ್ ಇದೀಗ 3 ತಿಂಗಳಾಗಿದೆ ಇದು. ಓಕೆ, ಇದು 3 ತಿಂಗಳಾಗಿದೆ. ಬೇಸಿಗೆಯಲ್ಲೇ ಏನಕ್ಕೆ ಹಾಕ್ತೀರಿ ಅಂತ ಸರ್? ನೀರಿದೆ ಅಂತ ಹಾಕ್ತೀರಾ? ನೀರಿದೆ ಅಂತ ಹಾಕ್ತಿದ್ದೀವಿ ನಾವು. ಓಕೆ, ನೀರಿದೆ ಬೆಳೆಯೋಣ ಅಂತ ಹಾಕ್ತೀವಿ. ಸರ್, ಈಗ ಪಕ್ಕದಲ್ಲಿ ನಿಮ್ಮ ಅಣ್ಣವರೇ ಮೆಣಸಿನಕಾಯಿ ಹಾಕಿದ್ದಾರೆ ಸರ್. ಈಗ ಮೆಣಸಿನಕಾಯಿ ಬೆಳೆಗೂ ಈ ಬದನೆ ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಸರ್, ಏನು ವ್ಯತ್ಯಾಸ ಅಂತಂತೆ, ಎರಡೂ ಒಂದೇ. ಓಕೆ, ಎರಡೂ ಒಂದೇ ಸರ್. ಅದು ಬದನೆ ನಮ್ಗೆ ಅನುಕೂಲಕ್ಕೆ ನಾವು ಬೆಳಿತೀವಿ, ಮೆಣಸಿ ಅವನಿಗಲ್ಕಂತ ಅವ್ನು ಬೆಳಿತಿದ್ದಾನೆ. ಓಕೆ ಸರ್, ಈಗ ಇಷ್ಟು ನೀವು ತರಕಾರಿ ಬೆಳಿತೀರಲ್ಲ ಸರ್, ಇದನ್ನು ಬಿಟ್ಟು ತೋಟಗಾರಿಕೆಗೂ ಹೋಗ್ಬೋದಿತ್ತಲ್ಲ? ಅಂದರೆ ಇದು ತೋಟಗಾರಿಕೆ ಬರುತ್ತೆ ಅಂದರೆ ಈ ತೋಟಪಟ್ಟಿ ಗಿಡಗಳಿಗೆ ಹೋಗ್ಬೋದಿತ್ತಲ್ಲ? ಈ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಆ ರೀತಿ ನಮ್ಗೆ ತೋಟಗಾರಿಕೆ ಹೋಗ್ಬೋದಾಗಿತ್ತು. ನಮ್ಮ ಜಮೀನು ಚಿಕ್ಕದಾಗಿರೋದ್ರಿಂದ ನಾವು ತರಕಾರಿನೇ ಮಾಡ್ತೀವಿ ಸರ್. ಅದು ಹಾಕ್ಬಿಟ್ಟು ತೆಂಗು ಅಡಿಕೆ ಹಾಕ್ಬಿಟ್ರೆ ನಾವೇನು ಬೇರೆ ಇನ್ನೇನಿಲ್ವಲ್ಲ, ಮನೇಲಿ ಇರ್ಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡೋದು, ತರಕಾರಿ ಹಾಕೊಂಡು ನಮ್ಮ ಜಮೀನಲ್ಲಿ ನಾವೇ ಗೇಯೋಣ. ಓಕೆ ಅಂತ ಮಾಡ್ತಾಯಿದ್ದೀನಿ ಸರ್. ಸರ್, ಈಗ ಇಲ್ಲಿ ಬದನೆ ಹಾಕಿದ್ದೀರಿ. ಇವಾಗ ಇದು ಕ್ರಾಪ್ ರೊಟೇಷನ್ ಹೆಂಗೆ ಮಾಡ್ತೀರಾ? ಬರೀ ಬದನೆ ಒಂದೇ ಇರುತ್ತಾ? ಯಾವ್ಯಾವ ಬೆಳೆಗಳದ್ದು ರೊಟೇಷನ್ ಮಾಡ್ತೀರಾ? ಇಲ್ಲ, ಬದನೆ ಆದಮೇಲೆ ಬೇರೆ ಬೆಳೆ ಹಾಕ್ತೀವಿ. ಬದನೆ ಆದಮೇಲೆ ಯಾವ್ದು ಹಾಕ್ತೀರಾ? ಯಾವ್ದಾದ್ರು ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದು ಹಾಕ್ತೀವಿ. ಒಂದು ಟೊಮೊಟೊ ಹಾಕ್ತೀವಿ, ಇಲ್ಲ ಒಂದು ಬೀಟ್ರೋಟ್ ಹಾಕ್ತೀವಿ, ಏನಾರು ಒಂದು ಹಾಕ್ತಾಯಿರ್ತೀವಿ. ಒಂದು ಮಾಲಿನಿ ಸಾವಂತ ಹಾಕ್ತೀವಿ, ಏನಾರು ಒಂದು ಹಾಕ್ತಾಯಿರ್ತೀವಿ. ಓಕೆ ಸರ್, ಈಗ ಮೊದಲು ಈ ಬದನೆ ಬೆಳಿಬೇಕಾದ್ರೆ ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ತಯಾರು ಮಾಡಿದ್ರಿ ಸರ್? ಸರ್, ಭೂಮಿ ಇದು ಮೊದಲು ಉಳುಮೆ ಮಾಡ್ತೀವಿ ಚೆಂದಾಗಿ. ಒಂದು 5-6 ಟ್ರಿಪ್ ಉಳುಮೆ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಹೊಡಿಸ್ಬಿಟ್ಟು ನೀಟಾಗಿ ಆರಂಭ ಮಾಡಿಸಿ ಒಂದು 4 ತಿಂಗಳು ಒಣಗಿಸ್ತೀವಿ ಭೂಮಿನ. ಒಣಗಿಸ್ಬಿಟ್ಟು ಆಮೇಲೆ ನಾವು ನರ್ಸರಿಲಿ ಹೋಗಿ ಪೈರು ತಗೊಂಬಂದು ಆರ್ಡ್ರ್ ಕೊಟ್ಬಿಟ್ಟು ಪೈರು ತಂದು ಹಾಕ್ತೀವಿ.
ನೀವು ಮೊದಲೇ ನೀವೇ ಬೀಜನ ತೊಗೊಂಡು ನರ್ಸರಿ ಕೊಡ್ತೀರಾ ಅಥವಾ ನರ್ಸರಿಯಲ್ಲೇ ಇದ್ದಿದ್ದೆ ತರ್ತೀರಾ? ನರ್ಸರಿ ಅವರೇ ಕೇಳ್ತಾರೆ, ನಮ್ಗೆ ಯಾವ ಬೀಜ ಕೇಳ್ತಾರೆ ಅದು ಕೊಡ್ತಾರೆ. ಓಕೆ ಸರ್, ಈಗ ಇದು ಯಾವುದು ತಳಿ ಸರ್? ಇದು ಸಂಗ್ರೋ ಅಂತ. ಸಂಗ್ರೋ ಅವ್ರದ್ದು. ಇದು ಉದ್ದನೆ ಒಂದು ಮೈಸೂರು ಬದನೆ ಅಂತ ಹೇಳಿ ಸರ್ ಇದು. ಸರ್, ಈಗ ಮುಳುಗಾಯಿ ಅಂತ ಬರುತ್ತೆ, ಆಮೇಲೆ ಬಿಳಿ ಬದನೆ ಬರುತ್ತೆ ಗುಂಡು, ಆಮೇಲೆ ನೇರಳೆ ಬಣ್ಣದ ಬರುತ್ತೆ, ಅದೆಲ್ಲ ಏನಕ್ಕೆ ಬೆಳೆದಿಲ್ಲ ಸರ್? ಇದನ್ನೇ ಏನಕ್ಕೆ ಸರ್? ನಮಗೆ ಇದು ಕಂಡ್ರೆ ಇಷ್ಟ, ಅದಕ್ಕೆ ಇದನ್ನೇ ಬೆಳಿತಿದ್ದೀನಿ. ಓಕೆ, ಅಂದರೆ ಇಲ್ಲಿ ಮಾರುಕಟ್ಟೆ ಏನಾದರೂ ಇದಕ್ಕೆ ಫೇವರ್ ಇದೆಯಾ ಅಂತ? ಫೇವರ್ ಸಿಕ್ಕುತ್ತೆ ಬಂದರೆ, ಇಲ್ಲ ಅಂತಿಲ್ಲ. ನಮ್ಗೆ ಆಗ್ಲಿಂದ ರೂಢಿ ಆಗಿರೋದು ಇದು, ಇದನ್ನೇ ಹಾಕ್ತೀವಿ. ಬೇರೆ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಹಾಕ್ತೀವಿ. ಆಗ್ತಾ ಇದೆ ಸರ್. ಈಗ ಇತ್ತೀಚೆಗೆ ಇದರಲ್ಲೆಲ್ಲ ಕಸಿ ಬದನೆ ಅಂತ ಬರ್ತಾ ಇದೆ. 2 ವರ್ಷ 3 ವರ್ಷ ಒಂದೇ ಬೆಳೆನ ಇಟ್ಕೊಂಡು ಬ್ಯಾಡಾದಾಗ ನೀರು ಕೊಡಲಾರ್ದೆ ಸ್ವಲ್ಪ ಸ್ಟ್ರೆಸ್ ಕೊಟ್ಟು ಆಮೇಲೆ ಬೆಳೆಯುವಂಥದ್ದು ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಹೋಗಿಲ್ವಾ? ಹೋಗಿಲ್ಲ ಸರ್. ನಾವು ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಏನು ಮಾಹಿತಿ ಗೊತ್ತಿಲ್ಲ ಸರ್. ನಾವು ಕೇಳಿಲ್ಲ, ನಾವು ಮಾಡಿಲ್ಲ. ಉದ್ದಿನ ಬದನೆ, ವೈಟ್ ಬದನೆ ಹಾಕ್ತೀವಿ, ಬೆಳಿತೀವಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ ಒಂದು ಗಿಡಕ್ಕೆ ಎಷ್ಟು ಬಿತ್ತು ಸರ್ ನಿಮಗೆ? ಸರ್, ಇದು ಒಂದು ಗಿಡಕ್ಕೆ ಸುಮಾರು ಬೀಳ್ತದೆ ಸರ್. ನಾವು ಮಾಡ್ದಂಗೆ ಸರ್ ಇದು ವ್ಯವಸಾಯ. ಅಲ್ಲ ಸರ್, ಒಂದು ಪೈರಿಗೆ ಎಷ್ಟು ರೂಪಾಯಿಯಿಂದ ನರ್ಸರಿಯಿಂದ ತೊಗೊಂಡು? 50 ಪೈಸೆ ಬೀಳುತ್ತೆ ಸರ್. ಒಂದು ಪೈರಿಗೆ 50 ಪೈಸೆ ಬೀಳುತ್ತೆ. ಇದು ಈಗ ನೀವು ಭೂಮಿ ಸಿದ್ಧತೆ ಎಲ್ಲ ಮಾಡಿದ್ರೆ ಮೊದಲೇ ಬೋಧೇರಿಸಿ ನಾಟಿ ಮಾಡಿದ್ರ ಅಥವಾ ನಾಟಿ ಮಾಡಿದ್ಮೇಲೆ ಬೋಧೇರಿಸಿದ್ದ? ಇದು ನಾಟಿ ಮಾಡಿದ ಮೇಲೆ ಮಾಡಬೇಕು ಇದು. ಓಕೆ, ನಾಟಿ ಮಾಡಿದ್ಮೇಲೆ ಬೋಧೇರಿಸಿದ್ದು. ಎಷ್ಟು ಎಕರೆಗೆ ಎಷ್ಟು ಬೇಕಾಗ್ತದೆ ಸರ್ ಗಿಡಗಳಿಗೆ? ಸರ್, ಎಕರೆಗೆ ಇದು ನಾವು ಹಾಕ್ದಂಗೆ ಇರುತ್ತೆ. ಹಾಂ, 4 ಅಡಿಗೆ ಒಂದು ಹಾಕ್ತಾರೆ, 3 ಅಡಿಗೆ ಒಂದು ಹಾಕ್ತಾರೆ. ಹಾಂ, ಸಾಲಿಂದ ಸಾಲಿಗೆ ಎಷ್ಟಿದೆ ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು? ಸಾಲಿಗೆ ಸಾಲ 6 ಅಡಿ ಇದೆ ಡಿಫ್ರೆನ್ಸು. ಸಾಲಿನ ಸಾಲಿಗೆ 6 ಅಡಿ ಇದೆ. ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡ 3 ಅಡಿ ಇದೆ. 3 ಅಡಿ ಇದೆ. ಓಕೆ, ಸರಿ ಸರ್. ಈಗ ನೀರಾವರಿ ವ್ಯವಸ್ಥೆ ಹೆಂಗೆ ಇದಕ್ಕೆ? ಎಷ್ಟು ದಿನಗಳಿಗೆ ಒಂದ್ಸಲ ನೀರು ಬಿಡ್ತೀರಾ? ಅದು ಈ ಬೇಸಿಗೆಯಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಮಾಡಿದ್ರೆ 3 ಟ್ರಿಪ್ ಒಂದು ಟ್ರಿಪ್ ನೀರು ಕೊಡ್ತೀನಿ ಸರ್. ನೋಡ್ತೀರಾ ತೇವಾಂಶ ಇದೆಯಾ ಇಲ್ಲವೇ ನೋಡಿ ಅದಕ್ಕೆ ನೀರು ಕೊಟ್ಟು ಆಮೇಲೆ ಗೊಬ್ಬರ ಗೋಡೆಲ್ಲ ಹಾಕಿ ಏನೇನು ಬೇಕೋ ಅದಕ್ಕೆ ಹೋಗಿ ಔಷಧಿ ತಗೊಂಬಂದು ಹೊಡೆದು ಗೊಬ್ಬರದ ಅಂಗಡಿಗೆ ಹೋಗ್ತೀವಿ. ಇದು ಔಷಧಿ ಕೊಡಿ ಅಂತ ಕೇಳ್ತೀವಿ, ಕೊಡ್ತಾರೆ, ತಗೊಂಬಂದು ಹೊಡಿತೀವಿ. ಓಕೆ, ಎಕರೆಗೆ ಎಷ್ಟು ಪೈರು ಕುಂತಿದ್ದಾವೆ ಸರಿ ಒಂದು ಎಕರೆಗೆ? ಸರ್, ಒಂದು ಎಕರೆಗೆ ಇದು 3,000 ಪೈರು ಕುಂತಿದೆ. 3,000 ಪೈರು ಕುಂತಿದೆ. 3,000 ಪೈರು. ಕೆಲವರು 3 ವರ್ಷ ಕುಣಿಸ್ತಾರೆ, ಕೆಲವರು 2,500 ಕುಣಿಸ್ತಾರೆ. ಅದು ಎಷ್ಟು ಅಂತರದಲ್ಲಿ ನಾಟಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ
ಸರ್ ಈಗ ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ರಸಗೊಬ್ಬರದು ಆಗಲಿ ಎಲ್ಲ ಮಿಕ್ಸ್ ಮಾಡ್ತೀರಾ? ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ? ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಲ್ಲ, ಯಾವ್ದು ಬೇಕೋ ಅದು ಕೊಡ್ತೀವಿ. ಒಂದ್ಸಲ 20 ಒಂದ್ಸಲ DAP ಕೊಡ್ತೀವಿ, ಒಂದ್ಸಲ 1261 ಕೊಡ್ತೀವಿ, ಒಂದ್ಸಲ RMR ಕಾಂಪ್ಲೆಕ್ಸ್ ಎಳಿಸ್ತೀವಿ. ಈ ಥರ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಗಿಡ ಯಾವ ಥರ ಡೆವಲಪ್ ಮಾಡ್ತಾ ಆ ಥರ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಇದು ಯಾವಾಗ ನಾಟಿ ಮಾಡಿದ್ದು ಹೇಳಿ? ಸರ್ ಇಲ್ಲಿ ಈ 16 ತಿಂಗಳು 3 ತಿಂಗಳು ಆಯ್ತು ಇದು. ಸರ್ ಈಗ ಫೆಬ್ರವರಿ ನೀವು 16ಕ್ಕೆ ನಾಟಿ ಮಾಡಿದ್ರಿ, ಅವಾಗ ನೀವು ಈ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕಿ ನಾಟಿ ಮಾಡಿದ್ದ ಹೇಗೆ? ಇಲ್ಲ ಸರ್, ಫಸ್ಟ್ ಪೈರು ಹಾಕ್ಬಿಟ್ಟ, ಹಾಕಿದ 15 ದಿನ ಮೇಲೆ ಅದು ಕೊಟ್ಟಿಗೆ ಗೊಬ್ಬರ ಹೊಡೆದು ಗೌರ್ಮೆಂಟ್ ಗೊಬ್ಬರ ಬಿಟ್ಟು ಮಮ್ಟಿ ತಗೊಂಡು ಒತ್ತುರ್ಸಿ ತೆಳ್ಳಿಗೆ, ಆಮೇಲೆ ಆರಂಭ ಹೊಡಿಸಿ ಭತ್ತ ಜಾಸ್ತಿ ಮಾಡಿ. ಸರ್ ನೀವು ವಾರದಿಂದ ವಾರಿಗೆ ಯಾವ್ಯಾವ ಗೊಬ್ಬರ ಕೊಡ್ತಾ ಬಂದಿದ್ದಾರೆ ಇದಕ್ಕೆ? ವಾರದಿಂದ ಒಂದ್ಸಲ DAP ಕೊಡ್ತೀವಿ. ಓಕೆ, ಮೊದಲನೇ ಸಾರಿ DAP ಕೊಡ್ತೀವಿ? ಇಲ್ಲ, ಮೊದಲನೇ ಸಲ 20 ಕೊಡ್ತೀವಿ. ಆಮೇಲೆ DAP ಕೊಡ್ತೀವಿ. ಆಮೇಲೆ ಡ್ರಿಪ್ನಲ್ಲಿ ಎಳಿಸಿರೋ ಗೊಬ್ಬರ ಕೊಡ್ತೀವಿ. ಓಕೆ, ಇವು 13045 ಅವೆಲ್ಲ ಕೊಡ್ತೀವಿ. 1261 ಎಲ್ಲ 5234 ಅದನ್ನೆಲ್ಲ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಎಲ್ಲನೂ ಕೊಡ್ತೀವಿ ಸರ್. ಹೆಂಗೆ ನೀವು ಅದನ್ನ ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತೀರಾ? ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ 15 ದಿನಕ್ಕೆ ಒಂದ್ಸಲ ಡ್ರಮ್ಗೆ ಹಾಕಿ ನಾವು ಇಂಚೂರಲ್ಲಿ ಎಳಿಸ್ತೀವಿ. ಓಕೆ, 15 ದಿನಕ್ಕೊಂದ್ಸಲ ಈ ಗೊಬ್ಬರಗಳನ್ನು ರಿಪೀಟ್ ಮಾಡ್ತಾ ಹೋಗೋದು. ಓಕೆ ಸರ್. ಸರ್ ಈಗ ಇದಕ್ಕೆ ರೋಗ ಕೀಟಗಳ ಸಮಸ್ಯೆ ಏನೇನಿದೆ ಸರ್? ಸರ್ ರೋಗ ಕೀಟಗಳ ನಮಗೆ ಗೊತ್ತಿಲ್ಲ. ಹೋಯ್ತೀವಿ ಅಂಗಡಿಗೆ, ಒಂದು ಈ ಥರ ರೋಗ ಬಂದಿದ್ರೆ ಒಂದು ಫೋಟೋ ಹೊಡ್ಕೊತೀವಿ, ಗೊಬ್ಬರ ಔಷಧಿ ಅಂಗಡಿ ಕೊಡ್ತೀವಿ, ಅವ್ರು ನೋಡ್ಬಿಟ್ಟು ಕೊಡ್ತಾರೆ ಸರ್. ಓಕೆ ಸರ್, ಈಗ ಅಲ್ಲ ಸರ್, ಈಗ ಬದನೆಯಲ್ಲಿ ಈಗ ಉದ್ದನೆ ಬದನೆ ಆದರೆ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಇದು ಕ್ವಾಲಿಟಿ ಜಾಸ್ತಿ ಇದೆ ಸರ್. ಆದರೆ ಊಜಿ ಸಿಕ್ಕಾಪಟ್ಟೆ ಹೊಡಿತೀವಿ. ಇದಕ್ಕೆ ಊಜಿ ಹೊಡಿಯತ್ತೆ, ಅದರಿಂದ ಇದು ಕ್ವಾಲಿಟಿ ಇದೆ. ಓಕೆ, ಊಜಿ ಹೊಡೆದ್ರೆ ರೌಂಡ್ ಆಗಿಬಿಡುತ್ತೆ ಬದನೆ. ಉದ್ದನೆ ಬದನೆಗತ್ತೆ ಜಾಸ್ತಿ ವ್ಯಾಲ್ಯೂ ಇದೆ, ತಗೊಂತಾರೆ. ಈ ಥರ ಇದ್ರೆ ಸರ್, ಈ ಥರ ಇದೋಯ್ತು, ಇದು ಮುಗೀತು, ಇದು ತಗೊಳ್ಳೋದಿಲ್ಲ, ಮುಗೀತು. ಅದರಿಂದ ಇದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಓಕೆ, ಅಂದರೆ ಇದು ಭಾರಿ ಔಷಧಿ ತಿನ್ನುತ್ತೆ ಸರ್. ಅಂದರೆ ತಗೊಳುತ್ತೆ ಔಷಧಿ ತಿನ್ನುತ್ತೆ. ಅರ್ಧ ರೈತನಿಗೆ ಸಿಗುತ್ತೆ, ಅರ್ಧ ವೇಸ್ಟ್ ಆಗುತ್ತೆ. ಸರ್ ಈಗ ಒಂದು ಊಜಿ ಜಾಸ್ತಿ, ಅದು ಬಿಟ್ಟರೆ ಬೇರೆ ಇನ್ಯಾವುದು ಜಾಸ್ತಿ ಸರ್? ಅದು ಊಜಿನೇ ಸರ್, ಇನ್ನೇನು ಇಲ್ಲ ಇದಕ್ಕೆ. ಊಜಿನೇ ಮೇನ್, ಅದು ಒಂದು ಮೇನೇ ಊಜಿನೇ ಹೊಡೆಯೋದು ಇದಕ್ಕೆ, ಇನ್ನೇನು ಹೊಡೆಯಲ್ಲ ಇದು. ಅದು ಏನಾದರೂ ಹಣ್ಣಿಗೆ ಊಜಿ ಹೊಡೆದ್ರೆ ಹೂಗೆ ಬೀಳುತ್ತೆ ಸರ್. ಈ ಮೊಗ್ಗು ಇದೆಯಲ್ಲ, ಈ ಮೊಗ್ಗೆ ಬೀಳ್ತದೆ ನೋಡಿ. ಇದು ಮೊಗ್ಗಿಗೆ ಬಿದ್ದರೆ ಮೊಗ್ಗು ಹೋಯ್ತು, ಕಾಯಿಗೆ ಬಿದ್ದರೆ ಕಾಯಿ ಹೋಯ್ತು. ಮೊಗ್ಗಿಗೆ ಬಿದ್ದರೆ ಕಾಯಿ ಹೋದಂಗೆ ಅದು. ಅದೇ ಆ ಹಂತದಲ್ಲಿ ಬಂದರೆ ಇದು ಹೂ ಹೋಯ್ತು, ಹೂಗೆ ಬೀಳುತ್ತೆ ಇದು ನೋಡಿ. ಇದೆಯಲ್ಲ, ಇದು ಈ ಹೂಗೆ ಇದಕ್ಕೆ ಬಿದ್ದರೆ ಇದು ಮುಗೀತು. ಇದು ಹುಳಸಿನ ಕಾಯಿ ಬರಲ್ಲ, ಎಲ್ಲ ಊಜಿ ಅದು. ಓಕೆ, ಇದರಲ್ಲಿ ಹಂಗಾದ್ರೆ ಕಳೆಗಳ ನಿರ್ವಹಣೆ ಹೆಂಗೆ ಮಾಡ್ತೀರಾ? 1-2 ಸಲ ತೆಗಿಸ್ತೀರಾ? ಹೆಂಗೆ ತೆಗಿಸ್ತೀವಿ ಸರ್. ಓಕೆ, ಲೇಬರ್ ಕೈ ನಾವು ಸೆತ್ತೆ ಬತ್ತೆ ನಮ್ಮ ಜಮೀನು ನಾವು ಮಡಗಲ್ಲ ಸರ್. ಲೇಬರ್ ಕರೆಸಿ ನಾವು ಸೆತ್ತೆ ಬತ್ತೆ ಇಲ್ದೇ ಜಮೀನು ಮಡಿಕೊಂಡು ಅಚ್ಚುಕಟ್ಟಾಗಿ ಮಾಡ್ತೀವಿ ಸರ್. ಸರ್ ನಿಮ್ಮ ತೋಟದಲ್ಲಿ ಮತ್ತೆ ಟ್ರ್ಯಾಪ್ ಹಾಕೊಂಡಿದ್ದೀರಾ ಸರ್? ಅದು ಸರ್, ಈಗ ಈ 1 ಎಕರೆಗೆ ಎಷ್ಟು ಟ್ರ್ಯಾಪ್ ಹಾಕ್ಸ್ಕೊಂಡಿದ್ದೀರಾ ಸರ್ ನೀವು? ಎಲ್ಲ ಬ್ಯಾರಿಕ್ಸ್ ಕಂಪ್ನಿದೇ ಕಾಣ್ತಾ ಇದ್ದಾವೆ. ಬ್ಯಾರಿಕ್ಸ್ ಕಂಪ್ನಿದು ಎಷ್ಟು ಟ್ರ್ಯಾಪ್ ಇದ್ದಾವೆ? ಎಲ್ಲನೂ ಇದೆ, ಮತ್ತು ಬ್ಲೂ ಟ್ರ್ಯಾಪು ಹಾಕೊಂಡಿದ್ದೀರಾ, ನೀಲಿ ಬಣ್ಣದ್ದು, ಹಳದಿ ಬಣ್ಣದ್ದು, ಎಷ್ಟೆಷ್ಟು ಹಾಕಿದ್ದೀರಾ? ಅದು ಸರ್ ನಾವು ಲೆಕ್ಕ ಹಾಕಿಲ್ಲ, ಸುಮ್ಮನೆ 40 ಕೊಟ್ಟಿದ್ರು, 40 ತಂದು ಹಾಕಿದ್ದೀವಿ. ಅದು ಮುಖ್ಯವಾಗಿ ಏನಕ್ಕೆ ಬಳಕೆ ಆಗುತ್ತೆ ಸರ್? ಸರ್ ಏನಕ್ಕೆ ಬಳಕೆ ಐತೆ ಅಂದರೆ, ಈ ಊಜಿ ಇಲ್ಲಿ ಕುಂತಿರೋಕೆ ಬದಲು ಅಲ್ಲಿ 6 ಹೋಗಿ ಅಲ್ಲಿ ಕಚ್ಕೊಂಡ್ರೆ ಅದು ಇನ್ನು ವಾಪಸ್ ಬರಲ್ಲ. ಅದು ಅಲ್ಲಿ ದತ್ತೈತೆ, ಅಲ್ಲಿ ಇನ್ನು ಬರಲ್ಲ. ಇನ್ನು ಸರ್ ಅದು ಈ ಹೈಟಿಗೆ ಹಾಕಬೇಕು ಅಂತ ಇರುತ್ತೆ? ಹೈಟಿಗೆ, ಈಗ ಈ ಹೈಟ್ಗೆ ಹಾಕಿ ಸರ್. ಇನ್ನೊಸಿ ಬೆಳೆದ್ಮೇಲೆ ಇನ್ನೊಸಿ ಎತ್ತರ ಮಾಡ್ತೀವಿ, ಇನ್ನೊಸಿ ಬೆಳೆದ್ಮೇಲೆ ಇನ್ನೊಸಿ ಎತ್ತರ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಅದು ಹೆಂಗೆ ಬೆಳೆಯುತ್ತೆ ಅದಕ್ಕಿಂತ ಅದ್ರ ಮೇಲೆ ಭಾಳಾದರೆ 1 ಅಡಿ ಮೇಲೆ ಒಂದು ಬೆಳೆ ಮಾಡ್ಕೊಂಡು ಹೋಗ್ತೀವಿ ಸರ್ ಮೇಲೆ. ಓಕೆ, ಅದನ್ನು ಅಡ್ಜಸ್ಟ್ ಮಾಡ್ತಾ ಹೋಗ್ತೀರಾ ಸರ್. ಈಗ ಒಂದ್ಸಲ ನಾಟಿ ಮಾಡಿದ್ರಿ, ತಂದು ಅದಾದಮೇಲೆ ಎಷ್ಟು ದಿನಕ್ಕೆ ಹೂ ಮತ್ತು ಕಾಯಿಗಳು ಶುರು ಆಗ್ತಾವೆ ಸರ್? ಈ ಬದನೆ ಸರ್ ತಿಂಗಳು 1.5 ತಿಂಗಳಿಗೆ ಸ್ಟಾರ್ಟ್ ಆಯ್ತು ಸರ್. 1.5 ತಿಂಗಳಿಗೆ? 1.5 ತಿಂಗಳಿಗೆ ನಾಟಿ ಹಾಕೋದು, 1.5 ತಿಂಗಳಿಗೆ ಹೂ ಸ್ಟಾರ್ಟ್ ಆಯ್ತು ಮಗು. ಆದರೂ ನಿಲ್ಲಲ್ಲ, ಅದು ನಿಲ್ಲಲ್ಲ. ಫಸ್ಟ್ ಕಟಾವು ಯಾವಾಗ? 2 ತಿಂಗಳಿಗೆ ಕಳಿಬೇಕು. 2 ತಿಂಗಳಿಗೆ ಫಸ್ಟ್ ಕಟಾವು ಮಾಡ್ತೀವಿ? ಇಲ್ಲ 2 ತಿಂಗಳು ಕಳಿಬೇಕು, ಅದು ಕಚ್ಚಬೇಕಾದ್ರೆ ಅವು 3 ತಿಂಗಳು ಕಟಾವು ಬರುತ್ತೆ. 3ನೇ ತಿಂಗಳಿಗೆ ಕಟಾವು ಬರುತ್ತೆ? 3 ತಿಂಗಳಿಗೆ ಕಟಾವು ಬರುತ್ತೆ. ಮೊದಲನೇ ಬಿಡೋ 3 ತಿಂಗಳ ಮೇಲೆ 8 ದಿನ 15 ದಿನ ಈ ಥರ. ನಾವು ಯಾವ ವ್ಯವಸಾಯ ಮೇಲೆ ಡಿಫೆಂಡ್ ಮೇಲೆ ಹೋಗ್ತಾರೆ, ನಾವು ಹೆಂಗೆ ಮಾಡಿರ್ತೀವಿ ಅದ್ರ ಮೇಲೆ ಹೋಗುತ್ತೆ. ಈಗ ಒಂದ್ಸಲ ಫಸ್ಟ್ನೇ ಕಟಾವು 3 ತಿಂಗಳು 15 ದಿವ್ಸಕ್ಕೆ ಮಾಡಿದ್ರಿ, ಅದಾದ್ಮೇಲೆ 2-3 ದಿವ್ಸಕ್ಕೆ ಒಂದ್ಸಲ ಮಾಡ್ತೀರಾ? ಸರ್ ಇಲ್ಲ ಸರ್, 15 ದಿನಕ್ಕೆ ಕಟಾವು. ಇದು 15 ದಿವ್ಸಕ್ಕೆ 15 ದಿನಕ್ಕೆ ಕಟಾವು ಬರುತ್ತೆ. ಮೊದಲನೇ ಬೆಳೆ ಎಷ್ಟು ಬಂತು ಸರ್ 1 ಎಕರೆಗೆ? ಇದು 1 ಎಕರೆಗೆ ಮೊದಲನೇ ಬೆಳೆ 1 ಟನ್ನಿಂದ 1.5 ಟನ್ ಬರ್ತದೆ. ನಾವು ಬೆಳೆದಂಗೆ, ನಾವು ಮಾಡ್ಕೊಂಡು ಹೋದಂಗೆ, ಅದು ವ್ಯವಸಾಯ ಮಾಡ್ಕೊಂಡೋಗಿ ಇಳುವರಿ ಕೆಡ್ದಂಗೆ ಅದು. ಸರ್ ಇವಾಗ ಏನು ಬರ್ತಾ ಇದೆ ಅವರೇಜು? ಸರ್ ಇನ್ನೂ ಮುಟ್ಟಿಲ್ಲ, ಇದೇ ಫಸ್ಟು. ನಾಳೆ ಕುಯ್ಬೇಕು, ಇನ್ನೂ ಕುದಿಲ್ಲ. ಇದು ಕುಯ್ದಿಲ್ಲ, ಫಸ್ಟ್ ಬೆಳೆ ಇದೇ ಫಸ್ಟ್ ಬೆಳೆ, ಇನ್ನೂ ಕುದಿಲ್ಲ, ಕುಯ್ಬೇಕು. ಸರ್ ಇಷ್ಟು ವರ್ಷದಿಂದ ಬದನೆ ಬೆಳಿತಿದ್ದೀರಲ್ಲ, ಓವರಾಲ್ ಆಗಿ ಇದು ಎಕರೆಗೆ ಎಷ್ಟು ಟನ್ ಇಳುವರಿ ಬರುತ್ತೆ ಸರ್? ನಾನು ಮೇಲ್ಗಡೆ ಹಾಕಿದ್ದೆ ಅದಕ್ಕೆ. ಹಾಕಿದಾಗ ಒಂದು ಸಲ 2 ಟನ್ನು, 2.5 ಟನ್ನು, 1 ಟನ್ನು ಮ್ಯಾಕ್ಸಿಮಮ್ ಫಸ್ಟು, ಆಮೇಲೆ 2 ಟನ್, ಆಮೇಲೆ 3 ಟನ್ನು. ಹಿಂಗೆ ಒಟ್ಟು ಎಷ್ಟು ಕಟಾವು ಮಾಡ್ತೀರಿ? ಎಷ್ಟು ತಿಂಗಳವರೆಗೂ ಇರುತ್ತೆ ಇದು? ಸರ್ ನಾವು ಮಡಿಕೊಂಡಂಗೆ ಇದು 1 ವರ್ಷ ತನಕ ಮಡಿಕೋಬೋದು. 1 ವರ್ಷ ತನಕ ಇರುತ್ತೆ? 1 ವರ್ಷ ತನಕ ಮಡಿಕೋಬೋದು. ನಾವು ಹೆಂಗೆ ಮಾಡ್ತೀವಿ ವ್ಯವಸಾಯ ಅದ್ರ ಮೇಲೆ ಇದು. ಅದ್ರ ಮೇಲೆ ನೀವು ಎಷ್ಟು ವರ್ಷ ಇಟ್ಕೊತೀರಾ?
ಸರ್ ನಾವು 1 ವರ್ಷ ಬೇಕಾದ್ರೆ ಇಟ್ಕೊಳ್ತೀನಿ. 1 ವರ್ಷ ರೇಟ್ ಇದ್ದಂಗೆ. ರೇಟ್ ಇದ್ದಂಗೆ. ಹಾಂ ಸರ್, ಈಗ ಎವರೇಜು ನಮಗೆ ಕೆ ಜಿಗೆ ಎಷ್ಟು ಸಿಕ್ಕರೆ ವರ್ಕೌಟ್ ಆಗುತ್ತೆ ಸರ್ ಬದನೆ? ಸರ್ ನಮ್ಗೆ ಕೆ ಜಿಗೆ 30 ರೂಪಾಯಿ 25ರಿಂದ 30 ಸಿಕ್ಕಿದ್ರೆ ವರ್ಕೌಟ್ ಆಗುತ್ತೆ. ಏನು ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದ್ದೀರಾ ಸರ್ ಈ ಬದನೆ ಬೆಳೆಗೆ? ಸರ್ ಇಲ್ಲಿವರೆಗೆ ಖರ್ಚು ಮಾಡಿದ್ದೀನಿ ಸುಮಾರು ಒಂದು 2 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. 2 ಲಕ್ಷದವರೆಗೆ? 2 ಲಕ್ಷವರೆಗೆ ಖರ್ಚು ಮಾಡಿ. ಗೊತ್ತಾಗಲ್ಲ ಖರ್ಚೆಲ್ಲ ಕಟ್ಟುಗಳಿಲ್ಲ, ಲೆಕ್ಕ ಹಾಕೊಂಡಿಲ್ಲ ಅಷ್ಟೇ. ಓಕೆ ಸರ್, ಈಗ ನೀವು 1 ವರ್ಷ ಇಡ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ 25ರಿಂದ 30 ರೂಪಾಯಿ ನಿಮಗೆ ಸಿಗ್ತದ ಅಂತ ಹೇಳಿದ್ರೆ ಇದರಲ್ಲಿ ಆದಾಯ ಎಷ್ಟು ಮಾಡ್ಬೋದು ಸರ್? ಅದೇ ಮಾಡ್ಬೋದು ಸರ್, ಸಿಕ್ಕುತ್ತೆ. ಆದ್ರೆ ನಾವು ಮಾಡ್ದಂಗೆ ನಾವು ಕಾಪಾಡ್ಕೋಬೇಕು ಗಿಡನ ಚೆನ್ನಾಗಿ. ಓಕೆ, ಒಂದು 3ರಿಂದ 4 ಲಕ್ಷ ಮಾಡ್ಬೋದಾ ಚೆನ್ನಾಗಿ ರೇಟ್ ಸಿಕ್ಕ? ಒಂದು ಜನ ರೇಟ್ ಸಿಕ್ಕಿದ್ರೆ 30-40 ಸಿಕ್ಕಿದ್ರೆ 3ರಿಂದ 4 ಲಕ್ಷ ಮಾಡ್ಬೋದು ಸರ್. ಓಕೆ ಸರ್, ಮಾಡ್ಬೋದು. ನಾವು ಯಾವ ಸೇವೆ ಮಾಡ್ಬೋದು, ಯಾವ ಥರ ಮಡಿಕತ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ಹಾಂ, ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಬದನೆ ಬೆಳೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಇದನ್ನೆಲ್ಲ ಯಾವಾಗ ನಾಟಿ ಮಾಡ್ತೀರಾ, ಆಮೇಲೆ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ತೀರಾ ಅನ್ನೋ ಕುರಿತು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಇಷ್ಟೊತ್ತು ನಾವು ರವಿ ಸರ್ಜನ ಮಾತಾಡಿಸ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ಬದನೆ ನಾವು ಇದೇ ಸೀಸನ್ ಅಂತ ನೋಡೋದಿಲ್ಲ, ನಮಗೆ ಹಾಕಬೇಕು ಅನ್ನಿಸಿದ್ರೆ ನಾವು ಹಾಕ್ತೀವಿ. ಅದರಲ್ಲೂ ನಾವು ಎಷ್ಟು ನಮಗೆ ಎಲ್ಲಿವರೆಗೂ ಚೆನ್ನಾಗಿ ಆದಾಯ ಬರ್ತಿರುತ್ತೆ ನಾವು ಬದನೆ ಇಳುವರಿಯನ್ನು ತೆಗಿತಾ ಹೋಗ್ತೀವಿ ಅಂತ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸರ್. ಅದೇ ರೀತಿ ಇಲ್ಲಿ ಪಕ್ಕದಲ್ಲೇ ಒಂದು ಮೆಣಸಿನಕಾಯಿಯ ಒಂದು ತೋಟ ಮಾಡಿದ್ರು ಸರ್. ಇಲ್ಲಿ ಇವ್ರು ಯಾರು ಸರ್ ನಿಮ್ಮ ಗೆಳೆಯ? ಇವರು ನಮ್ಮ ಗೆಳೆಯರೇ, ನಮ್ಮ ಪಕ್ಕದ ಜಮೀನವರೇ, ಗುರುಸ್ವಾಮಿ ಅಂತ. ಓಕೆ, ಅವರು ಮೆಣಸಿ ಹಾಕ್ಬೇಕು ಅಂತ ಈ ಬುಲೆಟ್ ಮೆಣಸಿ ಹಾಕಿದ್ದಾರೆ ಸರ್. ಓಕೆ, ಇಲ್ಲಿ ಅವರು ರವಿ ಸರ್ ಹೇಳ್ತಾ ಇದ್ರು, ಇಲ್ಲಿ ಸುತ್ತಮುತ್ತ ಜಾಸ್ತಿ ಜನ ಉದ್ದನ ಮೆಣಸಿನ್ಕಾಯಿ ತಳ್ಳಗಿರೋದು ಹಾಕ್ತಾರೆ, ಇವರು ಬುಲೆಟ್ ಮೆಣಸಿನ್ಕಾಯಿ ಹಾಕಿದ್ದಾರೆ, ಫಸ್ಟ್ ಟೈಮ್ ನೋಡೋಣ ಅಂತೇಳಿ. ಇದು ಏನಾಗಿದೆ ಸರ್ ಇಲ್ಲಿ ಪರಿಸ್ಥಿತಿ ಇವಾಗ? ಸರ್ ಪರಿಸ್ಥಿತಿ ಅಂದರೆ ಇದು ನಮ್ಮ ರೈತರಲ್ಲಿ ಏನಂದರೆ ಒಂದು ವಿಜ್ಞಾನಿಗಳ ಥರ ರೈತರು ಒಂದೊಂದು ಹೊಸ ಪ್ರಯೋಗ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಅವರಲ್ಲಿ. ಆದರೆ ಅದಕ್ಕೆ ಸಪೋರ್ಟ್ ಕಡಿಮೆ ಇರುತ್ತೆ, ಫಿನಾನ್ಷಿಯಲ್ ಆಗಲಿ
ಒಂದು ವಿಜ್ಞಾನದ ಬಗ್ಗೆ ಆಗಲಿ ಕಮರ್ಷಿಯಲ್ ಆಗಿ ಸ್ವಲ್ಪ ಜ್ಞಾನ ಕಮ್ಮಿ ಇರುತ್ತೆ. ಆದರೂ ಇವರು ಮಾಡೋಣ ಅಂದ್ಬಿಟ್ಟು ಒಂದು ಬುಲೆಟ್ ಮೆಣಸಿನ ಒಂದು ಪ್ರಯೋಗ ಮಾಡೋಣ ಹೊಸ್ದಾಗಿ ಹಾಕವ್ರೆ ಮೊದಲು 1-2 ಸಾರಿ. ಆದ್ರೆ ಇನ್ನೊಂದು ಬಾರಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದಾರೆ. ಆದ್ರೆ ಬೇಸಿಗೆಯಲ್ಲೂ ಅವ್ರು ಮಲ್ಚಿಂಗ್ ಮಾಡಿ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಆದರೆ ಈ ಗಿಡಗಳು ನೋಡಿದಾಗ ಆರೋಗ್ಯ ಕಡಿಮೆ ಇದೆ ಈಗ ಸ್ವಲ್ಪ. ಯಾಕಂದರೆ ಮೊಟ್ಟು ಇದೆ, ಸ್ವಲ್ಪ ನುರ್ಜು ಎಲ್ಲ ಇದೆ, ಥ್ರಿಪ್ಸ್ ಎಲ್ಲ ಇದೆ. ಆದರೂ ಇವತ್ತಿನ ಬೇಸಿಗೆಯಲ್ಲಿ ರೈತರು ಎಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡೋದಕ್ಕೆ ಒಂದು ಬೆಲೆ ಸಿಕ್ಕಿದ್ರೇನೆ ಸರಿ. ಇವತ್ತಿನ ಬುಲೆಟ್ ಮೆಣಸಿಕಾಯಿ ಗುಂಡ್ಲುಪೇಟೆ ಆಗಲಿ, ನಂಜನಗೂಡು, ಮೈಸೂರು ಮಾರ್ಕೆಟ್ಗಳಲ್ಲಿ 20 ರೂಪಾಯಿ 16 ರೂಪಾಯಿ ಇದೆ ಸರ್ ಕೆಜಿಗೆ. ಅದರಿಂದ ಅಷ್ಟೊಂದು ಕಡಿಮೆ ಆದಾಗ ಇದು ರೈತ ಬೆಳೆದೋದಕ್ಕೆ ತುಂಬ ಲಾಸ್ ಆಗುತ್ತೆ ಸರ್. ಅದು ಈಗ ನಾರ್ಮಲಿ ನಮಗೆ 100 ರೂಪಾಯಿ ಕೆಜಿ ಸಿಗ್ತಾ ಇದೆಯಲ್ಲ ಸರ್, ಅದು ಉದ್ದು ಮೆಣಸಿನಕಾಯಿನ? ಅದು ಉದ್ದು ಮೆಣಸೆ. ಆದರೂ ನಿಮಗೆ ಸಿಗುತ್ತೆ ಅಷ್ಟೇ, ಗ್ರಾಹಕರಿಗೆ. ರೈತನಿಗೆ ಸಿಗ್ತಾ ಇರೋದು ತುಂಬ ಕಡಿಮೆ ಸರ್. ಇವತ್ತು ಆಲ್ರೆಡಿ ನಾನು ಬೀಟ್ರೋಟ್ ತಗೊಂಡೋಗಿದ್ದೆ, 8 ರೂಪಾಯಿ ಕೊಟ್ಬಿಟ್ಟು ಬಂದಿನಿ. ನೀವು ಅದೇ ಬೀಟ್ರೋಟನ್ನ ಒಂದು ಮೋರ್ಗೆ ಹೋಗಿ 50 ರೂಪಾಯಿ ಇರುತ್ತೆ, ಇನ್ನೊಂದು ವ್ಯಾಪಾರಿ ಹತ್ರ ಹೋಗಿ 40 ರೂಪಾಯಿ ಇರುತ್ತೆ, ಇನ್ನೂ ಸಾಮಾನ್ಯವಾಗಿ ಗಾಡಿಯವ್ರಿಗೆ ಮಾಡಿ 30 ರೂಪಾಯಿ ಇರುತ್ತೆ. ನಮ್ಮ ಹತ್ರ ತಗೊಂಡದೆಷ್ಟು 8 ರೂಪಾಯಿ. ಹಾಗೆ ಮೆಣಸಿಕಾಯಿನೂ ಅಷ್ಟೇ, ರೈತರ ಹತ್ರ ತಗೊಳ್ಳೋದು ತುಂಬ ಕಡಿಮೆ ಇರುತ್ತೆ. ತಾವು ಮಾರಾಟಗಾರರು ಮಾತ್ರ ಅದನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಆ ಸಮಸ್ಯೆ ಅದು ಸರ್ ಮುಖ್ಯವಾಗಿ. ಸರಿ, ಇಲ್ಲೆಲ್ಲ ಹೆಂಗೆ ಪ್ಲಾನ್ ಮಾಡ್ತಾರೆ ಸರ್? ಯಾಕಂದರೆ ಈಗ ಜಾಸ್ತಿ ಅದರಲ್ಲೂ ಥ್ರಿಪ್ಸ್ ಬಾಧೆ ಈ ಬೇಸಿಗೆಯಲ್ಲಿ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಹೆಂಗೆ ಪ್ಲಾನ್ ಮಾಡ್ಕೊಂಡಾರೆ ಇದು? ಯಾಕಂದರೆ ಬೇಸಿಗೆಯಲ್ಲಿ ಬೆಳೆ ತೆಗಿತಾ ಇದ್ದಾರೆ, ಇದು ಆಗಲಿ ಅಥವಾ ಬದನೆ ಆಗಲಿ, ಎರಡು ಬೇಸಿಗೆಗೆ ಏನಕ್ಕೆ ಅಂತ. ಅದೇನು ಸರ್ ಗೊತ್ತಾ, ನಮ್ಮ ರೈತರಲ್ಲಿ ಒಂದು ಚಾಲೆಂಜಂಗ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ. ಅವ್ರಿಗೆ ವಿಜ್ಞಾನದ ಒಂದು ಕೊರತೆ ಇದೆ. ಯಾವುದು ಅಂದರೆ ಜಾಸ್ತಿ ಮಳೆಗಾಲದಾಗೆ ಜಾಸ್ತಿ ಹೋಗ್ತಾರೆ ಬೆಳೆಗಳಿಗೆ. ಆದರೂ ಇದು ಬೇಸಿಗೆಯಲ್ಲಿ ಮಾಡ್ತಾರೆ ಅಂದರೆ ಇದೊಂದು ಸಾಮಾನ್ಯದ ಕೆಲಸ ಅಲ್ಲ. ಇದು ಒಂದು ಅಧಿಕಾರಿಗಳು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಆ ಥರ ಅಲ್ಲ. ಈ ಬಿಸಿಲಲ್ಲಿ ಬೆಂಕಿಲಿ ಇದೆಲ್ಲ ಮಾಡಬೇಕು ಅಂದರೆ ಈ ಕರೆಂಟಿನ ಕಣ್ಣು ಮುಚ್ಚಾಲೆ ಇದರಲ್ಲಿ, ಆಮೇಲೆ ಇದಕ್ಕೇನು ರೋಗ ಕೀಟ ಬಾಧೆಗಳು ಜಾಸ್ತಿ ಬರುತ್ತೆ, ಇದಕ್ಕೆ ಔಷಧಿ ಸ್ಪ್ರೇ ಮಾಡ್ತಾ ಇರಬೇಕು. ಇಂಥ ಸಮಸ್ಯೆಯಲ್ಲಿ ಇದನ್ನು ಬೆಳೀತಾವ್ರೆ ಅಂದರೆ ನಿಜವಾಗ್ಲೂ ಮೆಚ್ಚಬೇಕಾದ್ದೆ. ರೈತನ ಒಂದು ಬದುಕು ಹಸನಾಗಬೇಕು ಅಂದರೆ ಇದಕ್ಕೆ ಉತ್ತಮವಾದ ಬೆಲೆ ಸಿಕ್ಕಿದ್ರೆ ಮಾತ್ರ ಅವರು ಒಂದು ಸ್ವಲ್ಪ ಚೇತರಿಸ್ಕೊಳ್ಬೋದು. ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಸರ್ ರೈತರು. ಸರಿ, ಎಷ್ಟು ಎಕರೆಯಲ್ಲಿ ಹಾಕಿದ್ದಾರೆ ಸರ್ ಇದು? ಸರ್ ಇವರು 1.5 ಎಕರೆ ಹಾಕವ್ರೆ. 1.5 ಎಕರೆಗೆ 5,000 ಮೆಣಸಿ ಪೈರು ಹಾಕವ್ರೆ. ಸರಿ, ಈ ಮಲ್ಚ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಇವರು. ಫುಲ್ ಎಲ್ಲ ರೋಗ ಬಂದಿದೆ, ಇದನ್ನೇನು ಅವರು ಕಂಟಿನ್ಯೂ ಮಾಡ್ಬೇಕಂದಿಲ್ಲ? ಕಂಟಿನ್ಯೂ ಮಾಡ್ತೀನಿ ಅಂತವ್ರೆ ಸರ್. ಮೊನ್ನೆ ಸ್ಪ್ರೇ ಮಾಡಿದ್ರು. ಸ್ಟ್ಯಾಂಡರ್ಡ್ ಕಂಪ್ನಿಗಳದೇ ಸ್ಪ್ರೇ ಮಾಡ್ತಾವ್ರೆ. ಗೊಬ್ಬರ ಡ್ರಿಪ್ಪಲ್ಲಿ ಎಲ್ಲ ಡ್ರಿಪ್ ಇರಿಗೇಷನ್ ಗೊಬ್ಬರ ಕೊಡ್ತಾವ್ರೆ. ಆದ್ರೂ ಒಂದು ಸ್ವಲ್ಪ ಗಿಡ ನೋಡಿದಾಗ ಅಷ್ಟು ಆರೋಗ್ಯಕರವಾಗಿಲ್ಲ ಅನ್ಸುತ್ತೆ. ಟ್ರ್ಯಾಪ್ಸ್ ಎಲ್ಲ ಹಾಕಿದ್ದಾರೆ ಸರ್ ಮಧ್ಯದಲ್ಲಿ, ಆಮೇಲೆ ಸಪೋರ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಗಿಡ ಒಂದು ವಾರದಲ್ಲಿ ಸಾಮಾನ್ಯವಾಗಿ ಮಳೆ ಬಿದ್ದಾಗ ಬಾಕೊಂಡಿತ್ತು. ಅದಕ್ಕೋಸ್ಕರ ಅದು ಬಾಗಬಾರ್ದು ಅಂತೇಳಿ ಅದಕ್ಕೊಂದು ಪೋಲ್ಸ್ ನೆಟ್ಟು ವೈರ್ ಬಿಟ್ಟವ್ರ. ಓಕೆ ಸರ್, ಅದ್ರ ಪಕ್ಕದಲ್ಲೇ ನೀವು ಇನ್ನೊಂದು ಬೇರೆ ಹೋಲ್ಸ್ ಹಾಕಿ ಬೇರೆ ಗಿಡಗಳನ್ನು ಹಾಕೋ ಪ್ಲಾನ್ ಮಾಡಿದ್ದಾರೆ ಇವರು? ಹಾಕಿದ್ದಾರೆ ಸರ್ ಆಲ್ರೆಡಿ. MC ಮಂಗಳೂರು ಸೌಂತೆ ಅಂತ ಹಾಕವ್ರೆ. ಅದನ್ನ ನೋಡಿ ಬಿಸಿಲಲ್ಲಿ ಒಣಗ್ತಾ ಇದೆ ಇದು. ಓಕೆ, ಆದರೂ ಒಂದು ಸ್ವಲ್ಪ ಏನೇನೋ ಪ್ರಯೋಗಗಳನ್ನ ಮಿಶ್ರ ಬೇಸಾಯ ಮಾಡೋ ಅಂದ್ಬಿಟ್ಟು ಮಾಡಿದ್ದಾರೆ. ಓಕೆ, ಅಂದರೆ ಇದಕ್ಕೆ ಸೂಟೇಬಲ್ ಆಗುತ್ತಾ ಈ ಮಲ್ಚ್ ಬೆಡ್ಡಿಗೆ? ಈ ಮೋಸ್ಟ್ಲಿ ಆಗ್ಬೋದು ಸರ್ ಅದು. ಓಕೆ, ಅಂದರೆ ಇದನ್ನು ಪ್ರಯೋಗನೇ ಇದನ್ನೇ. ಇದು ಬರುತ್ತಾ ಇಲ್ಲ ಅಂತೇಳಿ ಬರುತ್ತೆ ಒಟ್ಟಿನಲ್ಲಿ. ಆದರೆ ಒಂದು ಸ್ವಲ್ಪ ಇದು ಪ್ರಕೃತಿ ಒಂದಿಗೆ ಮಳೆ ಬಿಸಿಲು ಜಾಸ್ತಿ ಆದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ವಾತಾವರಣ ಸ್ವಲ್ಪ ತಂಪಾಗಿದ್ದರೆ ಗಿಡ ಡೆವಲಪ್ ಆದ್ಮೇಲೆ ಕಾಪಾಡ್ಕೋತಾರೆ. ಆದ್ರೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೀರಿನ ವ್ಯವಸ್ಥೆ ಎಲ್ಲ ಹೆಂಗಿದೆ ಸರ್? ಸರ್ ನೀರು ಚೆನ್ನಾಗಿದೆ, ಬೋರ್ವೆಲ್ ಎಲ್ಲ ನೀರು ಚೆನ್ನಾಗಿದೆ ಇಲ್ಲಿ. ಬಟ್ ಡ್ರಿಪ್ಪಲ್ಲೇ ಎಲ್ಲ ನೀರು ಇರಿಗೇಷನ್ ಮಾಡೋದು. ಹಂಗಾಗಿ ಸ್ವಲ್ಪ ಈ ಸದ್ಯಕ್ಕಂತೂ ಇದು ಈಗ ಒಂದು ಇಳುವರಿ ತೆಗೆದಿದ್ದಾರಾ ಸರ್? ಇಲ್ಲ, ತೆಗೆದಿಲ್ಲ, ಇನ್ನೂ ಕಟಿಂಗ್ ಮಾಡಿಲ್ಲ. ಯಾವಾಗ ನಾಟಿ ಮಾಡಿರೋದು ಸರ್ ಇದು? ಇದು 3 ತಿಂಗಳಾಗಿದೆ. 3 ತಿಂಗಳು ಅಂದರೆ ಇವಾಗಿಂದ ಕಟಿಂಗ್ ಸ್ಟಾರ್ಟ್ ಇದೆ. ಇನ್ನೇನು ಸ್ಟಾರ್ಟ್ ಆಗಬೇಕು. ಆದರೆ ಬೆಲೆ ಸ್ವಲ್ಪ ಕಡಿಮೆ ಇದೆ. ಬೆಲೆ ಕಡಿಮೆ ಆಯಿತು ಅಂದಾಗ ರೈತರಿಗೆ ಖರ್ಚು ಮಾಡಬೇಕು, ಅದಕ್ಕೆ ಔಷಧಿ ಹೊಡಿಬೇಕು ಅಂದಾಗ, ಗೊಬ್ಬರ ಇಳಿಸ್ಬೇಕು ಅಂದಾಗ ಒಂದು ಸ್ವಲ್ಪ ಲೇಟ್ ಆಗ್ತೀವಿ. ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಸರ್ ಇದು? ಇಲ್ಲಿವರೆಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು 75,000-80,000 ರೂಪಾಯಿ ಖರ್ಚು ಮಾಡೋದು. ಉಳುಮೆ ಎಲ್ಲ ಸೇರಿ 1.5 ಎಕರೆಗೆ ಪೈರು, ಇದಕ್ಕೆ ಗೊಬ್ಬರ, ಔಷಧಿ. ಸದ್ಯ ಅವರೇ ಸಾಕಷ್ಟು ಕೆಲಸ ಮಾಡ್ಕೋತಾರೆ. ಅವ್ರ ಮನೆಯಲ್ಲಿಗಳೆಲ್ಲ ವ್ಯವಸಾಯನ ತುಂಬ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನೋಡಿ ಕಳೆ ಎಲ್ಲ ನಿರ್ವಹಣೆ ಚೆನ್ನಾಗಿ ಮಾಡೋರೆ. ಕಳೆಗಳಿಲ್ಲ. ಆದರೆ ಗಿಡ ಅಷ್ಟು ಹೆಲ್ತಿಯಾಗಿಲ್ಲ. ಕಾರಣ ಅಂದರೆ ವೆದರ್ ಸ್ವಲ್ಪ ತುಂಬ ಬಿಸಿಲಿದೆ ಈ ಸಮ್ಮರಲ್ಲಿ. ಆದ್ರೂ ಇಷ್ಟು ಬೆಳೆದವ್ರೆ ಅಂದರೆ ಉತ್ತಮವಾದ ಬೆಲೆ ಸಿಕ್ಬೇಕು. ಇದಕ್ಕೆ ಏನಿದ್ರು ಕನಿಷ್ಠ ಒಂದು 50 ರೂಪಾಯಿ ಆದ್ರೂ ಸಿಕ್ಕಿದ್ರೆ ಕೆಜಿಗೆ ಸ್ವಲ್ಪ ಪರವಾಗಿಲ್ಲ. ಓಕೆ, ಇಲ್ಲ ಅಂದ್ರೆ ಇದು ಭಾರಿ ಕಷ್ಟ ಆಗುತ್ತೆ ಸರ್. ಇಲ್ಲ ಅಂದ್ರೆ ಹಾಕಿರೋ ದುಡ್ಡು ಬರೋದು ಕಷ್ಟ ಆಗುತ್ತೆ. ಹೌದು ಸರ್. ಹಂಗಾಗಿ ಅದೇ ಮಲ್ಚ್ ಶೀಟ್ ಅಲ್ಲಿ ಮುಂದೆ MC ಬೆಳ್ಕೊಂಡು ಅದರಲ್ಲಾದ್ರೂ ಮ್ಯಾನೇಜ್ ಮಾಡೋಗ್ಬಿಟ್ಟು ಮಿಶ್ರ ಬೇಸಾಯ ಮಾಡವ್ರೆ. ಓಕೆ ಸರ್, ಈಗ ಇಲ್ಲಿ ಸುತ್ತಮುತ್ತ ಎಲ್ಲ ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತಾರ? ಹೇಗೆ ಮಾಡ್ತಾ ಇರ್ತಾರೆ ತಾಲೂಕಲ್ಲಿ? ನನಗೆ ಗೊತ್ತಿರೋ ಹಂಗೆ ಇಲ್ಲಿ ನಾವು ಒಂದ್ಸರಿ ಈಗ ಬದನೆ ಹಾಕಿದ್ವಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದ್ಸರಿ ಗೋಧಿ ಹಾಕಿದ್ವಿ.
ಏನಾದರೂ ಒಂದೊಂದು ಪ್ರಯೋಗ ಮಾಡುವಂತ ಮಾಡ್ತಾ ಇರ್ತೇವೆ. ಒಬ್ರಿಗಿಂತ ಒಬ್ರು ಎಲ್ಲ ಪೂರ್ತಿ ಒಬ್ಬರು ಒಂದು ಎಕರೆಗೆ ನೆಟ್ ಕಟ್ ಮಾಡಿದ್ರು ನರ್ಸರಿನ ಟೊಮೊಟೊಗೆ. ತುಂಬ ಚೆನ್ನಾಗಿ ಬೆಳೆದ್ರು, ಆದರೆ ರೇಟ್ ಸಿಗಲಿಲ್ಲ. 3-4 ಲಕ್ಷ ಖರ್ಚು ಮಾಡಿದ್ರು. ರೇಟು ಇವತ್ತು ರೈತ ಮತ್ತು ಬೆಳೆಗಳ ನಡುವೆ ಒಂದು ಹೋರಾಟ ನಡೀತಾ ಇದೆ. ಇದು ಎಲ್ಲಿವರೆಗೂ ಮುಕ್ತಿ ಸಿಗುತ್ತೆ ಅಂತ ಗೊತ್ತಿಲ್ಲ ಸರ್. ಆಮೇಲೆ ಈ ಪಕ್ಕದ ಹೊಲದಲ್ಲಿ ಸೌತೆಕಾಯಿ ಹಾಕಿದಾರೆ ಅಂತ ಹೇಳಿದ್ರು, ಅದು ಎಲ್ಲ ತೆಗೆದು ಬಿಟ್ಟಿದ್ದಾರೆ, ಏನ್ ಕತೆ ಸರ್ ಅದು? ಸರ್ ಸೌತೆ ಹಾಕಿದ್ರು, ಅದ್ರ ರೇಟ್ ಕಡಿಮೆ ಬಂತು, 6 ರೂಪಾಯಿ 5 ರೂಪಾಯಿ ಬಂತು. ಅದರಿಂದ ಸಾಮಾನ್ಯವಾಗಿ ಅದು ಖರ್ಚು ಬರೋಕ್ಕಾಗಲಿಲ್ಲ. ಅವರು ಒಂದು 50 ಸಾವಿರ ಒಳ್ಳೆ ಪೋಲ್ಸ್ ಹಾಕಿ ಸಪೋರ್ಟ್ ಕೊಟ್ಟು ಬಿಟ್ಟು ಎಲ್ಲ ಸಾಕಾಗಷ್ಟು ಖರ್ಚು ಮಾಡಿದ್ದಾರೆ. ಲೇಬರ್ಸ್ ಕಾಸ್ಟ್ ತುಂಬಾ ಆಗುತ್ತೆ. ಒಂದು ಹೆಣ್ಣಾಳಿಗೆ 300 ರೂಪಾಯಿ ಕೊಡಬೇಕು, ಗಂಡಾಳಿಗೆ 600 ರೂಪಾಯಿ ಕೊಡಬೇಕು. ಇವತ್ತು ಅವ್ರಿಗೂ ಕಷ್ಟ ಇದೆ ಈ ಬಿಸಿಲಲ್ಲಿ ಕೆಲಸ ಮಾಡಬೇಕು ಅಂದ್ರೆ. ಪಾಪ ಈಗ ರೈತರು ಸಾಲ ಸೋಲ ಮಾಡಿ ಅವ್ರಿಗೆ ಕೊಡಬೇಕು, ಯಾಕಂದ್ರೆ ಪ್ರತಿನಿತ್ಯ ಜೀವನದ ಖರ್ಚಿಗೋಸ್ಕರ ಅವ್ರು ಕೊಡಲೇಬೇಕು. ರೈತ ಮಾತ್ರ ಯಾರಿಗೆ ಅಲ್ಲಿ ಇರಲಿ ಕಾರ್ಮಿಕರಿಗೆ ಮಾತ್ರ ಅಡ್ವಾನ್ಸ್ ಕೊಡಬೇಕು. ಯಾವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಅಡ್ವಾನ್ಸ್ ಸಾಲ ಕೊಡಲ್ಲ, ನಿಮ್ಮ ಸಂಬಳ ಕೊಡಲ್ಲ. ಆದ್ರೆ ರೈತ ಮಾತ್ರ 1 ದಿನ 2 ದಿನಕ್ಕಾಗಷ್ಟನ್ನ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತೀವಿ. ಸರ್, ಈಗ ಇಷ್ಟು ನಿಮ್ಮ ಜಮೀನಿನ ಪಕ್ಕದಲ್ಲೇ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ಇವಾಗ ನೀವು ತೋಟಗಾರಿಕೆ ಮಾಡಿದ್ದೀರಾ ಸರ್? ಬಾಳೆ ಇದೆ ನಿಮ್ಮದು, ಒಳಗಡೆ ಅಂದರೆ ತೆಂಗಿದೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ನಿಮ್ಮದು ಬೆಟರ್ ಅನ್ಸತ್ತ? ಇಲ್ಲ ಸರ್, ಅದು ಕಷ್ಟನೇ. ಇವತ್ತು ನೋಡಿ, ಈಗ ಎಳ್ನೀರು ಕಿತ್ತರು, ಅದರಲ್ಲಿ ಏನೊಂದು 150 ಎಳ್ನೀರು ಬಂತು 100 ಗಿಡಕ್ಕೆ. ಆದರೆ ಏನಾಗಿದೆ ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಸೀಡ್ಸ್ ವ್ಯತ್ಯಾಸ ಆಗಿರ್ಬೋದು. ಆಮೇಲೆ ಹೋದ ವರ್ಷ ಮಳೆ ಕಡಿಮೆ ಆಗಿದ್ರಿಂದ ಆ ಎಫೆಕ್ಟ್ ಈ ವರ್ಷಕ್ಕೆ ಬಿದ್ದು ಮೇಲ್ಗಡೆ ಕಾಯಿ ಇದು ಬಿಡುತ್ತಲ್ಲ, ಹೂವು ಅದೆಲ್ಲ ಉದುರೋಗ್ತಾ ಇದೆ. ಆದ್ರೆ ಸುಮ್ಮನೆ ಹೆಸರಿಗೆ ಅಷ್ಟೇ ತೋಟ ಅನ್ನೋದು. ಅದರಲ್ಲೂ ಸಮಸ್ಯೆಗಳಿದೆ. ನುಸಿ ರೋಗ ಬರುತ್ತೆ, ಕಾಯಿ ಎಲ್ಲ ಇಷ್ಟು ಸಣ್ಣ ಬರುತ್ತೆ, ಅಷ್ಟು ದಪ್ಪ ಸೈಜ್ ಬರ್ತಾ ಇಲ್ಲ. ಆದರೂ ತೋಟಗಾರಲ್ಲೂ ಅಷ್ಟೊಂದು ಡೆವಲಪ್ ಕಡಿಮೆ. ಎಲ್ಲೋ ಒಂದೊಂದು ಸರಿ ಈಗ 30 ರೂಪಾಯಿ 35 ರೂಪಾಯಿ ರೈತರ ಹತ್ರ ತಗೋತಿದ್ದಾರೆ ಎಳ್ನೀರು. ಇದೊಂದು ಸೀಸನ್ ಅಷ್ಟೇ, ಇದೇ ಫಸ್ಟ್ ನಾವು ಕೊಟ್ಟೋದು ಲೈಫಲ್ಲಿ. 30 ರೂಪಾಯಿ ರೈತರದ್ದು ಈ ಬೇಸಿಗೆ ಟೈಮಲ್ಲಿ. ಒಂದೊಂದು ಸರಿ 10 ರೂಪಾಯಿ ಕೊಟ್ಟಿದ್ದೀವಿ ಎಳ್ನೀರನ್ನ. ಆವಾಗ ಅವ್ರು 50 ರೂಪಾಯಿಗೆ ಮಾರ್ತಾ ಇರ್ತಾರೆ. ಇವಾಗ ನಮ್ಮ ಹತ್ರ 30ಕ್ಕೆ ತಗ ಈಗ 100 ರೂಪಾಯಿಗೆ ಮಾರ್ತಾರೋ ಏನೋ ಗೊತ್ತಿಲ್ಲ. ಬೆಲೆಗಳು ಮಾತ್ರ ಅವ್ರು ಫಿಕ್ಸ್ ಮಾಡ್ತಾರೆ, ಬೆಳೆದು ಮಾತ್ರ ನಾವು. ರೈತ ಯಾವುದೇ ಏನೇ ಬೆಳೆದ್ರು ರೈತನಿಗೆ ಬೆಲೆ ಫಿಕ್ಸ್ ಮಾಡೋ ಅಧಿಕಾರ ಇನ್ನೂ ಬಂದಿಲ್ಲ, ಮುಂದೆ ಬರುತ್ತೇನೋ ಗೊತ್ತಿಲ್ಲ ಸರ್. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಿಮಗೆ ಈ ರೈತರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅದರಲ್ಲೂ ಈ ಜಮೀನಲ್ಲಿ ಮೆಣಸಿನ ಗಿಡ ಹಾಕಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ತಮ್ಮ ವಾಹಿನಿಗೂ ಎಲ್ರಿಗೂ ಪ್ರಸಾರ ಆಗಲಿ. ಇದು ರೈತರು ಇದನ್ನು ನೋಡ್ತವರು ಒಂದು ಮೋಟಿವೇಶನ್ ಆಗಿ ಅವರು ಒಂದು ಹೊಸ ಪ್ರಯೋಗಗಳನ್ನ ಮಾಡಿ ಒಂದು ಅಭಿವೃದ್ಧಿ ಆಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ರವಿಯವರು ಹೇಳ್ತಾ ಇದ್ರು, ಈ ಬದನೆ ಬೆಳೆಯೋದೇನಿದೆ ನಾವು ಸುಲಭವಾಗಿ ಬೆಳೆದು ಬಿಡ್ತೀವಿ, ಆದರೆ ಮಾರುಕಟ್ಟೆಯಲ್ಲಿ ರೇಟ್ ಸಿಗದೇ ಇದ್ದರೆ ನಮಗೆ ಲಾಸೇ. ಅದಲ್ಲದೆ ಈ ಒಂದು ಬೇಸಿಗೆಗಾಲದಲ್ಲಿ ಈ ರೀತಿಯ ಬೆಳೆ ಬೆಳಿಬೇಕಂದ್ರೆ ಒಂದು ಚಾಲೆಂಜಿಂಗೆ. ಅದರ ಜೊತೆಗೆ ನಮ್ಮ ಕುಮಾರ್ ಸರ್ ಅವರು ಕೂಡ ಹೇಳ್ತಾಯಿದ್ರು, ಈ ಬುಲೆಟ್ ಮೆಣಸಿನಕಾಯಿನ ಈ ಒಂದು ಬೇಸಿಗೆಯಲ್ಲಿ ಹಾಕಿ ತುಂಬ ಚಾಲೆಂಜಿಗಾಗಿ ನಮ್ಮ ಇವ್ರ ಗೆಳೆಯರು ಬೆಳೆದಿದ್ದಾರೆ. ಬಟ್ ಅದಕ್ಕೆಲ್ಲ ಈ ಒಂದು ಬೇಸಿಗೆಯಲ್ಲಿ ರೋಗ ಬಿದ್ದು ಸಿಕ್ಕಾಪಟ್ಟೆ ಹಾಳಾಗಿದೆ. ಆದರೂ ಒಂದು ಚಾಲೆಂಜಾಗಿ ತೊಗೊಂಡು ಎಷ್ಟು ಬರುತ್ತೆ ಬರಲಿ ಅಂತ ಈಗ ಬೆಳೀತಾ ಇದ್ದಾರೆ. ಈ ರೀತಿಯ ಮಾರುಕಟ್ಟೆಯಲ್ಲಿ ಒಂದು ದರಗಳ ವೈಪರೀತ್ಯ ಆದಾಗ ಸಾಮಾನ್ಯವಾಗಿ ರೈತನಿಗೆ ತುಂಬ ಹೊಡೆತ ಬೀಳುತ್ತೆ. ಯಾಕಂದರೆ ಬೇರೆ ಕಡೆಯಿಂದ ಇವರಿಗೆ ಆದಾಯ ಬರೋದಿಲ್ಲ, ಮುಖ್ಯವಾಗಿ ಇವರು ಜಮೀನಿನ ಮೇಲೆ ಅವಲಂಬಿತ ಆಗಿರ್ತದೆ. ಈ ರೀತಿಯ ಸಮಸ್ಯೆಗಳು ಭಾಳ ಇದೆ ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.